ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವತ್ತಿನ ಕತೆ ಹೆಸರೇನು ಗೊತ್ತಾ? ಬಾಯಿ ಮುಚ್ಕೊಳ್ಳಿ. ನಾನು ಹೇಳ್ತಿಲ್ಲಪ್ಪ, ಕತೆ ಹೆಸರು ಬಾಯಿ ಮುಚ್ಕೊಳ್ಳಿ. ಏನು ಅಂತ ನೋಡೋಣ. ಯಾರು ಏನಾದರೂ ಅಂದ್ಕೊಳ್ಳಿ, ನಾನಿರೋದೆ ಹಿಂಗೆ ಅಂತ ಬಿಲ್ಡಪ್ ಕೊಡೋರ್ನ ನೋಡಿದ್ದೀರಾ ಅಥವಾ ನೀವು ಕೊಡ್ತಾ ಇದ್ದೀರಾ? ಓಕೆ, ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡಿದ್ದೆ ಗೊತ್ತಾ? ಏನಂದ್ರು ಜನ ಏನಾದರೂ ಅಂದೇ ಅಂತಾರೆ, ಸೊ ಜನದ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳೋದು ಎಷ್ಟು ಸತ್ಯನೋ ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ಯಾಕಂದರೆ ನಾವು ಹೆಂಗೆ ಬದುಕಬೇಕು ಅಂತ ನಮಗೆ ಅರ್ಥ ಆಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ. ಸೊ ನಾವು ಹೆಂಗೆ ತಗೊಳ್ತೀವಿ ಲೈಫ್ನ ಅನ್ನೋದು ಏನು ಗೊತ್ತಾ? ಹೀಗಂತ ಕೆಲವರು ಘೋಷಣೆ ಮಾಡ್ತಾ ಇರೋದನ್ನ ನೀವು ನೋಡಿರ್ಬೋದು. ಅವರಿಗೆ ಇಷ್ಟ ಬಂದಂತೆ ಬದುಕೋಕೆ ಸ್ವಾತಂತ್ರ್ಯ ಇದೆ, ಆದರೆ ಮನಸ್ಸಿಗೆ ತೋಚಿದಂತೆ ಮಾತಾಡ್ಕೊಂಡು ಇರೋಕೆ ಸ್ವಾತಂತ್ರ್ಯ ಇಲ್ಲ. ಬಹಳ ಜನ ಹಾಳಾಗೋದು ಯದ್ವಾ ತದ್ವಾ ಏನೇನೋ ಮಾತಾಡೋದ್ರಿಂದಾನೇ. ಇನ್ನು ಕೆಲವರು ಮಾತೇ ಆಡದೆ ಹಾಳಾಗ್ತಾರೆ, ಇನ್ನು ಕೆಲವರು ಮಾತಾಡಿ ಮಾತಾಡಿ ಹಾಳಾಗ್ತಾರೆ. ಸೊ ಹಾಗಿದ್ರೆ ಎಲ್ಲಿ ಏನು ಮಾತಾಡಬೇಕು ಮತ್ತು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ಮೌನವಾಗಿರೋದು ಒಳ್ಳೆಯದು. ಅದಕ್ಕೆ ಮೌನಾನ ಬಂಗಾರ ಅಂತ ಹೇಳ್ತಾರೆ. ನಾನಿರೋದು ಹಿಂಗೆ ಕಣ್ರಿ ಎನ್ನುವುದು ಬೇರೆ, ನಾನಿರೋದು ಹಿಂಗೆ ಕಣ್ರಿ ಅನ್ನೋದು ಬೇರೆ, ನಾನು ನನ್ನ ಕನಸಿನಂತೆ ಬದುಕ್ತಾ ಇದ್ದೀನಿ ಅಂತ ಹೇಳೋದೇ ಬೇರೆ. ಮೊದಲನೇದು ದುರಂಕಾರ, ಎರಡನೇದು ಸ್ವಾತಂತ್ರ್ಯ. ಮೊದಲ ಜಾತಿಯವರು ತಮ್ಮದೇ ಭ್ರಮೆಯಲ್ಲಿ ಮುಳುಗೋಗಿರ್ತಾರೆ. ಬೇರೆಯವರು ತಮ್ಮನ್ನ ನೋಡಿಕೊಂಡು ನಗ್ತಾ ಇರ್ತಾರೆ ಅನ್ನೋ ಒಂದು ಅರ್ಥ ಮಾಡ್ಕೊಳ್ದೆ ತಮಗಾಗದವರ ಬಗ್ಗೆ ಕಂಡವರ ಬಳಿ ಎಲ್ಲ ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಎದುರಿಗೆ ಜನರು ಹೌದು ಹೌದು ಅಂದರೂ ಕೂಡ ಹಿಂದೆಗಡೆ ಇವ್ರನ್ನೇ ಬೈಕೊಳ್ತಾ ಇರ್ತಾರೆ. ಇದು ನಾರ್ಮಲಿ ಎಲ್ಲರ ಸ್ಥಿತಿ ಆಗಿರುತ್ತೆ, ಯಾರಿಗೂ ಈ ಗತಿ ಬರಬಾರ್ದು. ಆದರೆ ಮಾತಿನ ಚಟ ಮತ್ತು ದುರಂಕಾರದಿಂದ ಇವರೇ ಕೇಳಿ ಕೇಳಿ ಪ್ರಾಬ್ಲಮ್ನ ಸ್ವೀಕರಿಸ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿ, ತುಂಬ ಸೈಲೆಂಟಾಗಿದ್ರೂ ಪ್ರಾಬ್ಲಮ್ಮೇ ಆಯಿತಾ. ಎಲ್ಲ ಗೊತ್ತು ಅಂತ ಪಟ ಮಾತಾಡೋಕೆ ಹೋದ್ರೂ ಪ್ರಾಬ್ಲಮ್ಮೇ. ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಬಹಳ ಕಾನ್ಷಿಯಸ್ ಆಗಿರಬೇಕು ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ನಾವು ಮಾತಾಡಬೇಕಾದ್ರೆಲ್ಲ ಜೈ ಜೈ ಅಂತಾರಲ್ಲ, ಅದನ್ನ ಇಟ್ಕೊಂಡು ಎಕ್ಸೈಟ್ಮೆಂಟ್ ಆಗಿ ಓ ನಾನು ಗ್ರೇಟ್ ಅನ್ನೋ ಭಾವನೆ ಬರಬಾರ್ದು. ಓಕೆ, ಆ್ಯಂಡ್ ಇವ್ರು ಮಾತಾಡಲ್ಲಪ್ಪ ಎಷ್ಟು ಮೌನ ಅಂತ ಹೇಳೋರ್ಗೂ ನಾವು ಎಕ್ಸೈಟ್ಮೆಂಟ್ ಆಗಬಾರ್ದು. ಯಾಕೆ ಅಂತ ನೋಡೋಣ. ಒಂದು ಪುಟಾಣಿ ಪಕ್ಷಿ ಇತ್ತಂತೆ. ಅದು ಮೇಲಿಂದ ಬರ್ತಾ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅದು ಹಾರಾಡಕ್ಕಾಗದೆ ಕೆಳಗಡೆ ಬಿದ್ದುಬಿಡ್ತಂತೆ. ಚಳಿ ತಡ್ಕೊಳಕ್ಕಾಗದೆ ಬಿದ್ದುಬಿಡ್ತಂತೆ. ಫುಲ್ಲು ಚಳಿಲಿ ನಡುಗ್ತಾ ಇತ್ತಂತೆ. ಒಂದು ಎಮ್ಮೆ ಏನು ಮಾಡ್ತಂತೆ, ಹೋಗ್ಬೇಕಾದ್ರೆ ಅದೇನು ಹಾಕ್ಬೇಕಂತಲ್ಲ, ಅದು ಸಗಣಿ ಹಾಕ್ತಂತೆ ಆ ಪಕ್ಷಿ ಮೇಲೆ. ಗೊತ್ತಿಲ್ಲ ಅದಕ್ಕೆ, ಸಗಣಿ ಹಾಕೊಂಡು ಹೋಗ್ಬಿಟ್ಟಿದೆ. ಆ ಸಗಣಿ ಬಿದ್ದಾಗ ಆ ಪಕ್ಷಿಗೆ ಏನಾಯ್ತಂತೆ, ಬೆಚ್ಚಗಾಯ್ತಂತೆ. ಆ ಸಗಣಿ ಇದರಲ್ಲಿ ಬೆಚ್ಚಗಾಯ್ತಂತೆ. ಓ ಎಷ್ಟು ಬೆಚ್ಚಗಿದ್ಯಪ್ಪ ಅಂತ ಬೆಚ್ಚಗೆ ಕೂತಿತ್ತಂತೆ. ಓಕೆ, ಅಲ್ಲಿ ಒಂದು ಬೆಕ್ಕು ನೋಡ್ತಂತೆ ಆ ಪಕ್ಷಿ ಮೇಲೆ ಸಗಣಿ ಬಿದ್ದಿದ್ದು. ಆ ಬೆಕ್ಕು ಬಂದ್ಬಿಟ್ಟು ಆ ಸಗಣಿನೆಲ್ಲ ಕ್ಲೀನ್ ಮಾಡ್ತಿತ್ತಂತೆ. ಅವಾಗ ಇದು ಅನ್ಕೊಳ್ತಂತೆ ಪಕ್ಷಿ, ಓ ಯಾರೋ ನನ್ನನ್ನು ಎಲ್ಲ ಕ್ಲೀನ್ ಮಾಡಿ ಮೇಲೆ ಎತ್ತುತ್ತಾ ಇದ್ದಾರೆ ಅಂತ ಅನ್ಕೊಳ್ತಂತೆ. ಆದರೆ ಸಗಣಿ ಎಲ್ಲ ಕ್ಲೀನ್ ಮಾಡ್ತಿದ್ದಂಗೆನೆ ಆ ಬೆಕ್ಕು ಅದನ್ನು ತಗೊಂಡೋಗಿ ಗುಳುಂ ಸ್ವಾಹ ತಿನ್ಬಿಡ್ತಂತೆ. ಯಾಕೆ ಈ ಕತೆ ಅಂದರೆ, ಸಮ್ಟೈಮ್ಸ್ ನಮ್ಮನ್ನು ಬೈಯೋರು, ನಮ್ಮನ್ನು ಟ್ಯೂನ್ ಮಾಡೋರು, ನಮಗೆ ಅದನ್ನು ಏನು ಸಗಣಿ ಸ್ಮೆಲ್ಲು ಆಯಿತಾ, ಅಂದರೆ ಕಷ್ಟ, ಹಿಂಸೆ, ಈ ಥರ ನಮ್ಮ ಈಗೋ ಹರ್ಟ್ ಮಾಡೋರು, ನಮಗೆ ಹಿಂಸೆ ಮಾಡೋರು ಸಮ್ಟೈಮ್ಸ್ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರ್ತಾರೆ ಆಯಿತಾ. ಆದರೆ ನಾನು ಕಾಪಾಡ್ತೀನಿ ಅಂತ ಬಂದು ಎಲ್ಲ ತೆಗೆದ್ಬಿಟ್ಟು ಎತ್ತುತ್ತಾರಲ್ಲ, ಅವರೇ ನಮ್ಮನ್ನು ಒಂದೊಂದ್ಸಲ ನುಂಗು ಬಿಡೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಬರೋರು ಸಮ್ಟೈಮ್ಸ್ ನಮ್ಮನ್ನೇ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಬಹಳ ಪ್ರಜ್ಞೆಯಿಂದ ಇರಬೇಕು ನಾವು. ನಮಗೆ ಯಾರು ಒಳ್ಳೇದು ಮಾಡ್ತಿದ್ದಾರೆ, ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನಾವು ಒಳ್ಳೆಯವರು ಅಂದ್ಕೊಂಡು ಹೋಗಿ ನಾವೇ ತಗ್ಲಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಸಮ್ಟೈಮ್ಸ್ ಕೆಲವರು ಇದನ್ನು ಮಾಡಬೇಡ ಅಂತ ಹೇಳ್ತಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದಿರುತ್ತೆ ಅಂತ. ಇದು ನನ್ನ ಲೈಫಲ್ಲಿ ನಾನು ಕಲ್ತಿದ್ದು ಒಂದು ಹೇಳ್ತೀನಿ ನೋಡಿ. ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಫ್ರೆಂಡ್ಸು ಆಯಿತಾ. ನನ್ನ ಹಸ್ಬೆಂಡ್ ಕೆಲವೊಂದು ನಂಗೆ ಗೈಡ್ ಮಾಡ್ತಾಯಿದ್ರು. ನಾನು ಕೇಳ್ತಾ ಇರಲಿಲ್ಲ, ಯಾಕಂಗೆ ಮಾಡಬೇಕು, ಹಾಗೆ ಹೀಗೆ, ಓ ಇವರಿಗೆ ನಾನು ಬೆಳೆಯೋದು ಇಷ್ಟ ಇಲ್ಲ, ಇವ್ರಿಗೆ ನಾನು ಹಂಗೆ ಮಾಡೋದು ಇಷ್ಟ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸಮ್ವೇರ್ ಇನ್ನು ನನ್ನ ಕೆಲವು ಫ್ರೆಂಡ್ಸು ನನಗೆ ಪ್ರೋತ್ಸಾಹ ಮಾಡಿ, ಮಾಡು ಏನಾಗುತ್ತೆ, ನೀನು ಅಚೀವ್ ಮಾಡಿ, ಹಂಗೆ ಮಾಡಿ ಹಿಂಗೆ ಮಾಡು ಅಂತ ನನಗೆ ಕೆಲವೊಂದೆಲ್ಲ ಗೈಡ್ ಮಾಡಿದ್ರು. ಫೈನಲಿ ನನಗದೆಷ್ಟು ಎಫೆಕ್ಟ್ ಆಯಿತು ಅಂದರೆ, ಆ ಒಂದು ದಾರಿಯಲ್ಲಿ ಹೋಗಿ ಬಹಳ ದೊಡ್ಡ ಪ್ರಾಬ್ಲಮ್ಗೆ ನಾನು ಸಿಕ್ಕಾಕೊಂಡೆ ಒಂದು ಟೈಮಲ್ಲಿ. ನನ್ನ ಹಸ್ಬೆಂಡ್ ಹೇಳಿದರು ಬೇಡ 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 ಅಂತ. ಫ್ರೆಂಡ್ಸ್ ಮಾತು ಕೇಳಿಕೊಂಡು ನನ್ನ ಹಸ್ಬೆಂಡ್ನೇ ಹೇಟ್ ಮಾಡಿದ್ದೆ ಒಂದು ಟೈಮಲ್ಲಿ. ಸೊ ನನಗೆ
ಆ ದೊಡ್ಡ ಪೆಟ್ಟು ಬಿದ್ದಾಗ ಅದಕ್ಕೆ ಸೆಲ್ಫ್ ರಿಯಲೈಸೇಷನ್ ಮುಖ್ಯ, ಇಲ್ಲಾಂದರೆ ಮತ್ತೆ ದೂರ ಕೂತ್ಕೊತೀನಿ. ಕೂತ್ಕೊಂಡು ಯೋಚನೆ ಮಾಡಿದೆ, ಹೌದಲ್ವಾ, ಅವತ್ತು ಅವ್ರು ನನಗೆ ಬೇಡ ಅಂದರು, ಅದನ್ನು ಮಾಡಬೇಡ ಅಂದರು, ಇದನ್ನು ಹಿಂಗೆ ಮಾಡು ಅಂದರು, ಹಂಗೆ ಮಾಡು ಅಂದರು, ಇವ್ರ ಮಾತನ್ನ ಕೇಳಲಿಲ್ಲ. ಯಾಕೆ? ಸಗಣಿ ನನ್ನ ಮೇಲೆ ಹಾಕ್ತಾ ಇದ್ದಾರೆ, ಸ್ಮೆಲ್ಲು ಚೆನ್ನಾಗಿಲ್ಲ ಅಂತ ನಾನು ಅಂದ್ಕೊಂಡೆ. ಯಾರು ಆ ಟೈಮಲ್ಲಿ ನಾನಿದ್ದೀನಿ, ನಾನು ಮಾಡ್ತೀನಿ ಅಂತ ಬಂದರು, ಅದು ಬೆಕ್ಕಿನ ಥರ ನನ್ನನ್ನು ಹಾಳು ಮಾಡಿದ್ರು ಅಂತ. ಓಕೆ, ಸೊ ಅವತ್ತಿಂದ ಎಷ್ಟು ಅವೇರ್ ಆಗಿದ್ದೀನಿ ನಾನು ಅಂದರೆ, ಇದನ್ನೇ ನಾನು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇರೋದು. 1 ವರ್ಷ ಮುಗಿಸ್ಬಿಟ್ಟು ಬರ್ತೀರಾ ಅಲ್ಲ ನಮ್ಮನ್ನು 5 ದಿನ ಭೇಟಿ ಮಾಡೋಕ್ಕೆ, ಯಾರು 1 ಇಯರ್ ಕ್ಲಾಸಲ್ಲಿದ್ದೀರಾ ಅವ್ರು ಮುಗಿಸ್ಬಿಟ್ಟು ಬರ್ತೀರಾ ಅಲ್ಲ, ಅವತ್ತು ನಾನು ನಿಮಗೆ ನನ್ನ ಸ್ಟೋರಿ, ಸೂಕ್ಷ್ಮ ವಿಚಾರಗಳನ್ನ ಹೇಗೆ ಕಲಿಬೇಕು, ಎಷ್ಟು ಸೂಕ್ಷ್ಮವಾಗಿ ನೋಡಬೇಕು ನಮ್ಮ ಬದುಕನ್ನು ಅನ್ನೋದನ್ನು ನಾನು ನಿಮಗೆ ಅಲ್ಲೇ ಹೇಳ್ಕೊಡ್ತೀನಿ, ಆಯಿತಾ? ಸೊ ಡೆಫಿನೆಟ್ಲಿ ನಿಮ್ಗೆ ಅದು ಬೆಸ್ಟ್ ಆಫ್ ದ ಬೆಸ್ಟ್ ಟೂಲ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನನಗೆ ಅವೇರ್ನೆಸ್ ಬಂತು, ಇವತ್ತಿಂದ ನನಗೆ ಕೆಲವೊಂದು ಟೈಮು ಇದನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರ ಉದ್ದೇಶವನ್ನು ನಾನು ಗಮನಿಸಬೇಕು, ನನಗೆ ಅದರಿಂದನೂ ಏನೋ ಒಳ್ಳೇದಿದೆ ಅಂತ. ನನಗೇನೋ ಮಾಡಬೇಕು ಅಂತ ಅನಿಸಿದ್ದನ್ನೆಲ್ಲ ಮಾಡೋಕ್ಕೆ ಹೋಗೋದಲ್ಲ. ಯಾರೋ ನಾನು ಮಾಡಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಂದ ತಕ್ಷಣ ಅವ್ರು ಒಳ್ಳೆಯವರಲ್ಲ, ನಾನು ಮಾಡೋದನ್ನು ಸ್ಟಾಪ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅವ್ರು ಕೆಟ್ಟವರಲ್ಲ. ಅದರ ಹಿಂದೆ ಉದ್ದೇಶ ನನಗೆ ಹೆಂಗದು ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಬೇಕು ಅಂತ. ನೀವು ನಿಮ್ಮ ಲೈಫಲ್ಲಿ ಈ ಥರ ಕೆಟ್ಟವರು ಅಂದ್ಕೊಂಡಿರೋರು ಒಳ್ಳೆಯವರು ಅಂದ್ಕೊಂಡಿರೋರು ಕೆಟ್ಟವರಾಗಿರುವಂಥ ಅನುಭವ ಆಗಿದೆಯಾ ನಿಮ್ಮ ಜೀವನದಲ್ಲಿ ಅಂತ ಒಂದ್ಸಲ ಯೋಚನೆ ಮಾಡಿ. ಆವಾಗ ಗೊತ್ತಾಗುತ್ತೆ ನಮ್ಮ ಬದುಕಲ್ಲಿ ಯಾರು ಇಂಪಾರ್ಟೆಂಟ್, ಯಾರಲ್ಲ ಅನ್ನೋದು. ಸೊ ಬಾಯಿ ಮುಚ್ಕೊಳ್ಳಿ ಅಂತ ಅಂದರೆ ಎಲ್ಲ ಗೊತ್ತು ಅಂತ ಮಾತಾಡೋಕ್ಕೆ ಹೋಗ್ಬೇಡಿ, ಎಲ್ಲೆಲ್ಲೋ ಹೋಗಿ ಸಿಕ್ಕಾಕ್ಕೊಬೇಡಿ. ಒಳ್ಳೆಯವರು ಯಾರು ನೋಡೋಕೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ, ಎಲ್ಲರನ್ನೂ ಒಳ್ಳೆಯವರು ಅಂತ ಅನ್ಕೊಬೇಡಿ ಅಂತ. ಸೊ ಅವೇರ್ನೆಸ್ ಎಲ್ಲಿರಿ. ಹಾಗಿದ್ರೆ ಇವತ್ತಿನ ಅಫರ್ಮೇಷನ್, ನಾನು ಪ್ರಜ್ಞಾಪೂರ್ವಕವಾಗಿದ್ದೀನಿ, ನಾನು ಪ್ರಜ್ಞಾಪೂರ್ವಕವಾಗಿದ್ದೀನಿ, ನಾನು ಪ್ರತಿಕ್ಷಣ ಪ್ರಜ್ಞೆಯಿಂದ ಜೀವಿಸುತ್ತಿದ್ದೇನೆ, ನಾನು ಪ್ರತಿಕ್ಷಣ ಪ್ರಜ್ಞೆಯಿಂದ ಜೀವಿಸುತ್ತಿದ್ದೇನೆ, ನಾನು ಪ್ರತಿಕ್ಷಣ ಪ್ರಜ್ಞೆಯಿಂದ ಜೀವಿಸುತ್ತಿದ್ದೀನಿ ಅಂತ ಅಫರ್ಮೇಷನ್ ಹಾಕಿ ಇವತ್ತಿನ ದಿನ ಫುಲ್ ಅದೇ ಅಫರ್ಮೇಷನ್ ಮಾಡಿ ಬಹಳ ಪ್ರಜ್ಞೆಯಿಂದ ಇರಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.